47ನೇ ಚಾಲೆಂಜ್ ಅಲ್ಲಿ ಇವತ್ತು 7ನೇ ದಿನ. ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಯೂಟ್ಯೂಬ್ಗೆ ಬಹು ಮುಖ್ಯವಾಗಿ 3 AI ಟೂಲ್ ಬಗ್ಗೆ ಹೇಳ್ಕೊಡ್ತೀನಿ. ಆ AI ಟೂಲ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಗ್ರೋತ್ ನ ಹೈ ಮಾಡ್ಕೊಳ್ಳಿ. ಸೊ ಈ ವಿಡಿಯೋಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಫಸ್ಟ್ನೇ ಟೂಲ್ ಬಂದು ಯಾವ್ದು ಗೊತ್ತಾ, ಐಡಿಯಾಗ್ರಾಮ್ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಐಡಿಯಾಗ್ರಾಮ್ ಅಂತ. ಅಂದ್ರೆ ನಿಮ್ಮ ಒಂದು ಇಮೇಜ್ ಪ್ರಾಂಪ್ಟ್ ನ ಅದರಲ್ಲಿ ಸಬ್ಮಿಟ್ ಮಾಡಿದ್ರೆ ಡೈಲಿ 2 ಇಮೇಜ್ ನ ನೀವು ಜನರೇಟ್ ಮಾಡ್ಕೋಬಹುದು. ಆಲ್ಮೋಸ್ಟ್ ತಮ್ನೇಲ್ಗೆ ಎಲ್ಲದಕ್ಕೂ ಸಕ್ಕದಾಗಿ ಜನರೇಟ್ ಮಾಡ್ಕೊಡ್ತದೆ. ನೆಕ್ಸ್ಟ್ ಬಂದು ಕ್ಯಾನ್ವಾ. ಆಕ್ಚುಲಿ ಇದನ್ನ AI ಈಗ ಆಡ್ ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ನಾರ್ಮಲ್ ಆಗಿತ್ತು ಆಪ್. ಕ್ಯಾನ್ವಾ ಅಂತೂ ತುಂಬಾ ಚೆನ್ನಾಗಿದೆ. ಇಂಟ್ರೋ ಮತ್ತೆ ನಿಮ್ಗೆ ಎಷ್ಟು ಆಲ್ಮೋಸ್ಟ್ ಎಲ್ಲಾ ತರನು ಡಿಸೈನ್ ಸಿಗುತ್ತೆ ನಿಮಗೆ ಕ್ಯಾನ್ವಾದಲ್ಲಿ ಹೋಗಿ ಹುಡುಕಿದ್ರೆ. ಸೊ 3ನೇ ಟೂಲ್ ಬಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ, ಚಾಟ್ GPT ಯಾವ ತರ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಈಗ ಸೂಪರ್ ಆಗಿದೆ. ಹೆಂಗೆ ಅಂತಂದ್ರೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಟೈಟಲ್ ಇಂದ ಹಿಡಿದು ಡಿಸ್ಕ್ರಿಪ್ಷನ್ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಅದೇನೆ ಅರೇಂಜ್ ಮಾಡ್ಕೊಡ್ತದೆ. ನೀವು ಜಸ್ಟ್ ಪ್ರಾಂಪ್ಟ್ ಹಾಕಿದ್ರೆ ಸಾಕು, ನಿಮ್ಗೆ ಯಾವ ತರ ಬೇಕು ನಿಮ್ ಯೂಟ್ಯೂಬ್ ಚಾನಲ್ ಅಲ್ಲಿ ಬಯೋ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ಸೆಟಪ್. ಸೇಮ್ ಇನ್ಸ್ಟಾಗ್ರಾಮ್ಗೂ ಅಷ್ಟೇ, ಇನ್ಸ್ಟಾಗ್ರಾಮ್ ಅಲ್ಲೂ ಸೇಮ್ ನಿಮ್ಗೆ ಏನ್ ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ದು ಐಡಿಯಾ ಅಲ್ಲಿ ಹಾಕಿದ್ರೆ ಅದು ಯಾವ ತರ ಇದ್ ಮಾಡ್ಬೇಕು ಅಂತ ಚಾಟ್ GPT ಹೇಳ್ಕೊಗುತ್ತೆ. ಸೊ ಈ 3 AI ಟೂಲ್ ತುಂಬಾ ಚೆನ್ನಾಗಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. 8ನೇ ದಿನಕ್ಕೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್.